ಒಂದ್ ಊರಾಗ ಒಬ್ಬ ಭಿಕ್ಷುಕ್ ಇರ್ತಾನ್ರಿ. ಒಂದು ಊರನ್ನ ದಾಟಿ ಮತ್ತೊಂದು ಊರಿಗೆ ಬರ್ತಾನ. ಒಂದು ದೊಡ್ಡ ತೋಟ ಇರ್ತದ. ಆ ಮಾವಿನ ತೋಟದಾಗ ಒಬ್ಬ ಕೆಲಸ ಮಾಡ್ತಿರ್ತಾನ. ಅವ ಗಪ್ಪನ ಈ ಭಿಕ್ಷುಕನನ್ನ ನೋಡಿ, ಏನ್ರಿ ಸಾಹೇಬ್ರ ನಮಸ್ಕಾರ್ರಿ, ಯಾವ ಊರ್ರಿ ಎತ್ತಾಗೊಂಟ್ರಿ ಅಂತೇಳಿ ಕೇಳ್ತಾನ. ಅವಾಗ ಆ ಭಿಕ್ಷುಕ ವಾಪಸ್ ಮಾತಾಡ್ತಾನ, ಈ ಪ್ರಪಂಚನ ನಮ್ಮೂರು, ಇಲ್ಲಿ ಎಲ್ಲಾರು ನಮ್ಮವ್ರೆ, ನಮಗ ಅವರು ಇವರು ಅನ್ನುವಂತ ಬಾರ್ಡರ್ ಇಲ್ಲ, ಕಟ್ಟಳೆಗಳಿಲ್ಲ, ನಾವು ಊರು ತಿರುಗಿ ಭಿಕ್ಷೆ ಬೇಡಿ ತಿನ್ನುವಂತ ಭಿಕ್ಷುಕರು ಅಂತ ಹೇಳ್ತಾನೆ. ನಿಮ್ಮಂತ ವಿಶಾಲವಾದ ಮನೋಭಾವನೆಯವರು ಸಿಗೋದು ಬಹಳಷ್ಟು ಅಪರೂಪ, ಅಕಲ್ಪಿತ. ನೀವು ಕೂಡ ಅಷ್ಟೇ ಒಳ್ಳೆಯವರು. ನಾನಿಂತ ಭಿಕ್ಷುಕ ಅಂತಂದ್ರು ಕೂಡ ಎಷ್ಟು ಆತ್ಮೀಯವಾಗಿ, ಎಷ್ಟು ಸೌಜನ್ಯದಿಂದ, ಪ್ರೀತಿಯಿಂದ ಮಾತಾಡಿಸಿದ್ರಲ್ಲ, ಬಹಳಷ್ಟು ಖುಷಿ ಆಯ್ತು. ದೇವ್ರು ನಿಮ್ಮನ್ನ ಚಲೋ ಇಟ್ಟಿರ್ಲಿ, ನೀವು ಇನ್ನೂ ಬೆಳವಣಿಗೆ ಆಗ್ಲಿ, ನಿಮ್ಗೆ ಯಾವತ್ತೂ ಅನ್ನದ ಕೊರತೆ ಬಾರದೇ ಇರ್ಲಿ ಅಂತೇಳಿ ಆಶಿಸ್ತಾನ ಆ ಭಿಕ್ಷುಕ. ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಆ ಹೊಲದ ಮಾಲೀಕನೇ ಆಗಿರ್ತಾನ. ಅಲ್ಲಿ ಕೆಲಸ ಮಾಡ್ತಿರ್ತಾನ. 4-5 ದಿವಸದಿಂದ ಕೆಲಸ ಮಾಡುವಂತ ಹುಡುಗರು ಬಂದಿಲ್ಲ. ಅದಕ್ಕಾಗಿ ನಾನಾ ಕೆಲಸ ಮಾಡುವಂಗ ಬಂತು. ಏನ್ ಹೇಳೋದ್ರಿ, ಈಗಿನ ಹುಡುಗರು, ಈಗಿನ ಯುವಕರು ದುಡಿಮೆ ಇಲ್ಲ, ದುಃಖ ಪಡೆದಿಲ್ಲ. ಅಲ್ಲಿ ಇಲ್ಲಿ ಕಟ್ಟಿಕೊಂಡಿರ್ತಾವ, ಕೂಟಿಕೊಂಡಿರ್ತಾವ, ಅಲ್ಲಿ ಇಲ್ಲಿ ಅಗಸ್ಯಾಕ್ ಕುಂಡಿರ್ತಾವ, ಫೋನ್ ಹಿಡ್ಕೊಂಡು ಗೇಮ್ ಆಡ್ಕೊಂತ ಕುಂತ್ ಬಿಡ್ತಾವ. ಅವಾಗ ಭಿಕ್ಷಕ, ಹೌದ್ ಬಿಡ್ರಿ, ನಾವು ನೋಡ್ತೇವಲ್ಲ, ಇಷ್ಟು ಊರುಗಳನ್ನು ತಿರ್ಗಾಡ್ತೇವಲ್ಲ, ದುಡಿಮೆ ಕಡಿಮೆ ಆಗಿಬಿಟ್ಟದ, ಪ್ರಾಮಾಣಿಕವಾಗಿ ದುಡಿಯೋರು ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ಯದ, ಇಲ್ಲ ಇಲ್ಲ ಅಂತ ಅಂದ್ರಿ ಅಂತೇಳಿ ಅಂತಾನ. ಹುಡುಗರು ಕೆಲ್ಸಕ್ಕೆ ಬರೋ ತನಕ ನೀವು ಹೆಂಗಾದ್ರೂ ಬಂದಿರಿ, 4-5 ದಿವಸ ಇಲ್ಲೇ ಕೆಲಸ ಮಾಡ್ರಿ, ನಿಮಗೂ ಒಂದು ಒಪ್ಪತ್ತಿನ ಊಟ ಸಿಗ್ತದ, ಪಗಾರು ಸಿಗ್ತದ ಮಾಡಿದ ಕೂಲಿಗೆ ಅಂತೇಳಿ ಮಾಲೀಕ ಹೇಳ್ತಾನ. ಆಯ್ತು ಅಂತೇಳಿ ಆ ಭಿಕ್ಷುಕ ಕೆಲ್ಸಕ್ಕೆ ಒಪ್ಕೊಂಡ್ ಬಿಡ್ತಾನ, ಅಲ್ಲೇ ಇದ್ದು ಬಿಡ್ತಾನ. ಒಂದೀಟ್ ಹಂಗ ತೋಟನೆಲ್ಲ ನೋಡ್ಕೊಂಡ್ ಬರೋನ್ ಬರ್ರಿ ಅಂತೇಳಿ ತಿರ್ಗಾಡ್ಕೊಂಡು ತೋಟ ನೋಡ್ಕೊಂತ ಬರಾಕ ಹೊಲದಾಗ ಹೋಗ್ತಾರ. ಮಿಶ್ರ ಬೆಳೆಗಳನ್ನ ಬೆಳೆದಿರ್ತಾನ. ಅದನ್ನೆಲ್ಲ ನೋಡಿ ಆನಂದ ಪಡ್ತಾರ, ಇಬ್ರು ಕಣ್ ತುಂಬಿಕೊಳ್ತಾರ. ಅದ್ರಾಗೂ ವಿಶೇಷವಾಗಿ ಭಿಕ್ಷುಕ ನೋಡಿ ಆನಂದ ಪಡ್ತಾನ. ಮಧ್ಯಾಹ್ನ ಆಗತ್ತ, ಹೊಟ್ಟೆ ಹಸುವಾಗತ್ತ. ಮಾಲೀಕ ಹೋಗಿ, ನಾನು ಊಟ ತರ್ತೀನಿ, ಇಲ್ಲೇ ಇರಿ ನೀವು ಅಂತೇಳಿ ಹೇಳ್ಬಿಟ್ಟು ಹೋಗ್ತಾನ. ಭಿಕ್ಷುಕ ಏನ್ ಮಾಡ್ತಾನ, ಇನ್ನೊಂದ್ ಸ್ವಲ್ಪ ಹೊತ್ತು ನಾನು ತಿರ್ಗಾಡ್ಕೊಂಡು ಬರ್ಬೇಕಲ್ಲ, ತೋಟದಾಗ ಎಲ್ಲ ವೀಕ್ಷಣೆ ಮಾಡ್ಕೊಂಡ್ ಬರ್ಬೇಕಲ್ಲ, ಆನಂದ ಪಡ್ಬೇಕಲ್ಲ ಅಂತೇಳಿ ಹೋಗ್ತಾನ. ತೋಟದಾಗ ಹಚ್ಚ ಹಸಿರು ತುಂಬಿದಂತ ಆ ಪ್ರಕೃತಿಯ ಸೌಂದರ್ಯವನ್ನ ಸವಿತಾನ, ಕಣ್ ತುಂಬಿಕೊಳ್ತಾನ. ಆಮೇಲೆ ಸ್ವಲ್ಪ ದಿವ್ಸ ಅಲ್ಲೇ ಇರ್ತಾನ. 1 ವಾರ ಅಲ್ಲೇ ಇರ್ತಾನ. 1 ವಾರ ಕಳೆದ ಮೇಲೆ ಹಂಗ ಕೆಲಸ ನಡೆದಿರ್ತದ. ಒಂದು ದಿವ್ಸ ರಾತ್ರಿ ಏಕಾಏಕಿ 4 ಜನ ಹುಡುಗರು ಅಂದ್ರೆ ಕಳ್ಳರು ಬಂದ್ಬಿಡ್ತಾರ. 2 ಚೀಲ ಮಾವಿನ ಹಣ್ಣುಗಳನ್ನ ತುಂಬಿಕೊಂಡು ತಗೊಂಡು ಹೋಗ್ತಿರ್ತಾರ. ಮಧ್ಯರಾತ್ರಿ ಆಗಿರ್ತದ, ಒಬ್ಬನೇ ಇರ್ತಾನ. ಮಾಲೀಕ ಮನಿಗೆ ಹೋಗಿರ್ತಾನ. ಅವಾಗ ಭಿಕ್ಷುಕನಿಗ ಗಪ್ಪನ ಎಚ್ಚರ ಆಗ್ಬಿಡ್ತದ. ಗಪ್ಪನ ಎಚ್ಚರಾಗಿ ಅವ್ರನ್ನ ಹಿಡಿತಾನ. ಅಲ್ಪ ಸಣ್ಣ ವಯಸ್ಸಿನರದಿರಿ, ಶಾಲಿಗೆ ಹೋಗೋ ವಯಸ್ಸು ನಿಮ್ದು, ಇಲ್ಲ ದುಡಿಮೆ ಮಾಡ್ತೀರಿ ಅಂತಂದ್ರ ದುಡಿದ್ರ ಎಲ್ಲಾದ್ರೂ ಪ್ರಾಮಾಣಿಕವಾಗಿ ದುಡಿದ್ರ ರೊಕ್ಕ ಸಿಗ್ತದ. ಹಿಂಗ ಕಳತನ ಮಾಡಿದ್ರ ಏನ್ ಸಿಗ್ತದ? ಕಳತನದಿಂದ ಏನೂ ಸಾಧನೆ ಮಾಡಕ್ ಆಗುದಿಲ್ಲ ಅಂತೇಳಿ ಬುದ್ಧಿ ಹೇಳ್ತಾನ. ಸಣ್ಣವರಾದ್ರೂ ಪರವಾಗಿಲ್ಲ, ನಾನ್ ನಿಮ್ಗ ಕೈ ಮುಗಿದು ಕೇಳ್ಕೊತೇನೆ, ದಯವಿಟ್ಟು ಇದು ಕಳತನ, ಈ ಮೋಸ, ವಂಚನೆ ಇದನ್ನೆಲ್ಲ ಬಿಟ್ಬಿಡ್ರಿ. ಇನ್ನಾರ ಮನುಷ್ಯರಾಗ್ರಿ, ಎಲ್ಲಾರ ದುಡ್ಯಾಕ್ ಹೋಗ್ರಿ. ಕಡಿಮೆ ಪಗಾರ ಸಿಕ್ಕರೂ ಸಮಸ್ಯೆ ಇಲ್ಲ, ದುಡಿರಿ. ಪ್ರಾಮಾಣಿಕವಾಗಿ ದುಡಿದ್ರ ತೃಪ್ತಿ ಇರ್ತದ. ಕಳತನದಿಂದ ಮಾಡಿದ್ದು ಪಾಪಿಯ ಧನ ಪ್ರಾಯಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತ ಹೇಳ್ತಾರ ಬಸವಣ್ಣ. ನೀನ್ ಎಷ್ಟೇ ಪಾಪದಿಂದ ಗಳಿಸಿಟ್ರು ಕೂಡ, ಸುಳ್ಳು ಹೇಳಿ ಮತ್ತೊಬ್ಬರಿಗೆ ಮೋಸ ಮಾಡಿ ಟೊಪಿಗೆ ಹಾಕಿ ಬದುಕಿದ್ರು ಕೂಡ ಅದು ಬಹಳ ದಿವಸ ಇರೋದಿಲ್ಲ. ನಾನು ಅವಾಗ ತಪ್ಪು ಮಾಡಬಾರ್ದಾಗಿತ್ತು ಅಂತ ನಿನಗೆ ಅನಿಸ್ತದ, ಹಂಗ ಆಗೋದ್ ಬೇಡ. ಈಗ ಪ್ರಾಮಾಣಿಕವಾಗಿ ಎಲ್ಲಾದ್ರೂ ಒಂದ್ ಕಡೆ ದುಡಿರಿ ಅಂತೇಳಿ ಬುದ್ಧಿ ಹೇಳ್ತಾನ. ಆ 4 ಮಂದಿ ಮನಸ್ಸು ಕರಿಗಿ ಬಿಡ್ತದ. ಏಕಾಏಕಿ ಚೀಲ ಏನ್ ತುಂಬಿರ್ತಾರ, ಮಾವಿನ ಹಣ್ಣಿನ ಚೀಲ ಅಲ್ಲೇ ಬಿಟ್ಟು ಅವ್ರ ಕಾಲಿಗೆ ಬೀಳ್ತಾರ. ಭಿಕ್ಷುಕನ ಕಾಲಿಗೆ ಬಿದ್ದು, ನಮ್ ತಪ್ಪಾಯ್ತು, ಇನ್ಮೇಲೆ ಯಾವತ್ತೂ ನಾವು ಈ ಕಳತನಕ್ಕೆ ಹೋಗೋದಿಲ್ಲ, ದುಡಿತೇವಿ, ಪ್ರಾಮಾಣಿಕವಾಗಿ ದುಡಿತೇವಿ, ಇನ್ಮೇಲೆ ಸುಳ್ಳು ಹೇಳೋದಿಲ್ಲ, ಮೋಸ ಮಾಡೋದಿಲ್ಲ, ಕಳತನ ಅಂತೂ ಬಿಡ್ತೇವೆ. ನೀವು ನಿಜವಾಗ್ಲೂ ದೇವ್ರ ತರ ಬಂದ್ರಿ, ನಮ್ಮನ್ನ ಮನಸ್ಸು ಬದಲಿ ಮಾಡಿಬಿಟ್ರಿ ಅಂತೇಳಿ ಹುಡುಗರು ಭಿಕ್ಷುಕನ ಮುಂದ ಕೈ ಮುಗಿದು ನಿಂತ್ಕೋತಾರ. ಅವಾಗ ಭಿಕ್ಷುಕ ಆಯ್ತು ಹೋಗ್ರಿ ಅಂತೇಳಿ ಕ್ಷಮಾ ಮಾಡಿ ಕಳಿಸಿಬಿಡ್ತಾನ. ಬೆಳಕರಿತದ, ಮಾಲೀಕ ಹೊಲಕ್ ಬರ್ತಾನ. ನಡೆದ ವಿಚಾರ ಎಲ್ಲಾನು ಭಿಕ್ಷುಕ ಮಾಲೀಕನ ಮುಂದೆ ಹೇಳ್ತಾನ. ಅವಾಗ ಮಾಲೀಕ, ನಿಮ್ಮಂತ ಸತ್ಯವಂತರು, ನ್ಯಾಯಸಂಧರು, ಪ್ರಾಮಾಣಿಕರು ಇರೋದ್ರಿಂದನ ಮಳಿ ಬೆಳಿ ಸರಿಯಾದ ಟೈಮ್ಗೆ ಆಗಕತ್ತತಿ. ಹಂಗೆ ಮಾತಾಡ್ತಾ ಇನ್ನೊಂದ್ 2 ದಿವಸದಾಗ ಒಬ್ಬ ಕೆಲ್ಸಕ್ಕೆ ಬರ್ತಾನ ಹುಡುಗ. ಅಲ್ಲಿಂದ ನೀವು ಮುಂದಿನ ಊರಿಗೆ ಹೋಗ್ಬೋದು,
ಇಲ್ಲಿವರೆಗೂ ನೀವು ದುಡಿದು ಇಲ್ಲಿ ನಮ್ಮ ಹೊಲ ಕಾದಿದ್ದಕ್ಕ, ತೋಟದಾಗ ಇದ್ದಿದ್ದಕ್ಕ ನಿಜವಾಗ್ಲೂ ಧನ್ಯವಾದಗಳು ಅಂತೇಳಿ ಹೇಳಿ ಭಿಕ್ಷುಕನಿಗೆ ಪಗಾರ ಕೊಟ್ಟು, ಅರಬಿ ಕೊಟ್ಟು, ಸನ್ಮಾನವನ್ನು ಮಾಡಿ ಬೀಳ್ಕೊಡ್ತಾನ ಮಾಲೀಕ. ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕಾಗಿದ್ದು, ಸುಳ್ಳು ಬಹಳಷ್ಟು ದಿವಸ ಉಳಿಯೋದಿಲ್ಲ, ಕಳ್ಳತನ ಬಹಳಷ್ಟು ದಿವಸ ಉಳಿಯೋದಿಲ್ಲ. ನಾವು ಸುಳ್ಳು, ಮೋಸ, ವಂಚನೆ ಮಾಡಬಹುದು, ಆದ್ರೆ ಅದು ನಮ್ಮನ್ನು ಯಾವತ್ತೂ ಉದ್ಧಾರ ಮಾಡೋದಿಲ್ಲ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತೇಳಿ ಏನ್ ಹೇಳ್ತಾರ, ಆ ತರ ಒಳ್ಳೆ ಕಾರ್ಯಕ್ಕೆ ಬರೋದೇ ಇಲ್ಲ. ಹಂಗ ಪ್ರಾಮಾಣಿಕತೆ, ಸತ್ಯ, ನ್ಯಾಯ ನಮ್ಮಲ್ಲಿ ಇದ್ರ ನಮ್ಮನ್ನ ಯಾವತ್ತೂ ಬದುಕಿಸ್ತದ. ಪ್ರಾಮಾಣಿಕತೆ ನಮ್ಮೊಳಗಿದ್ರ ಮೊದ್ಲಿಗೆ ಏನೋ ನಮ್ಗ ಅವಮಾನಗಳು ಆಗ್ಬೋದು, ಆದ್ರ ಕೊನೆಗೆ ಸನ್ಮಾನಗಳು ಬಂದೇ ಬರ್ತಾವ.